ಇನ್ನು ಸಿನಿಮಾದಲ್ಲಿ ಅವಕಾಶ ಕೊಡಿಸೋದಾಗಿ ಯುವತಿಯೋರ್ವಳಿಗೆ ವಂಚನೆ ಮಾಡಿರುವಂತ ಆರೋಪವೊಂದು ಕೇಳಿಬಂದಿದೆ. ಕನ್ನಡ ಹಾಗೆ ತಮಿಳು ಚಿತ್ರಗಳಲ್ಲಿ ನಟಿಸಿರುವಂತ ಬೆಂಗಳೂರಿನ ಸಂತೋಷ್ ಎಂಬಾತ ಪ್ರೀತಿ ಹೆಸರಲ್ಲಿ ಲೈಂಗಿಕವಾಗಿ ಬಳಸಿಕೊಂಡು ಮೋಸ ಮಾಡಿದ್ದಾನೆ ಅಂತಲೂ ಯುವತಿ ಕೆಂಗೇರಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾಳೆ. ಹಾಗಾದ್ರೆ ಆ ಯುವತಿಯ ಆರೋಪ ಏನು, ಎಫ್ಐಆರ್ ಕಾಪಿಯಲ್ಲಿ ಏನೇನಿದೆ ಬನ್ನಿ ನೋಡೋಣ. ನಾನು ಬಾಡಿಗೆ ಮನೆಯಲ್ಲಿ ನನ್ನ ತಂದೆ ತಾಯಿ ಜೊತೆಯಲ್ಲಿ ವಾಸವಾಗಿದ್ದುಕೊಂಡು ಬಸವೇಶ್ವರ ನಗರದಲ್ಲಿರುವ ಸಲೂನ್ ಶಾಪ್ನಲ್ಲಿ ಬ್ಯೂಟಿಷಿಯನ್ ಆಗಿ ಕೆಲಸ ಮಾಡಿಕೊಂಡಿರುತ್ತೇನೆ. ನನ್ನ ಸ್ವಂತ ಊರು ರಾಯಚೂರು ಜಿಲ್ಲೆಯಾಗಿರುತ್ತದೆ. ನಾವು 2014ರಲ್ಲಿ ಬೆಂಗಳೂರಿಗೆ ಬಂದು ಜೀವನ ಮಾಡಿಕೊಂಡಿರುತ್ತೇವೆ. ನನಗೆ 2019ರಲ್ಲಿ ನನ್ನ ಸ್ನೇಹಿತೆ ಮೂಲಕ ಸಂತೋಷ್ ಎಂಬುವವನು ಪರಿಚಯವಾಗಿರುತ್ತಾನೆ. ಆತನು ಕನ್ನಡ ಮತ್ತು ತಮಿಳು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡುತ್ತಿರೋದಾಗಿ ತಿಳಿಸಿ ನನಗೂ ಸಿನಿಮಾದಲ್ಲಿ ಹೀರೋಯಿನ್ ಪಾತ್ರವನ್ನ ಕೊಡಿಸೋದಾಗಿ ವಂಚಿಸಿ ನನ್ನ ಮೊಬೈಲ್ ನಂಬರ್ ಪಡೆದುಕೊಂಡು ಆಗಾಗ ನನಗೆ ಫೋನ್ ಮತ್ತು ಮೆಸೇಜ್ ಮಾಡುತ್ತಿದ್ದ. ಕೆಲವು ದಿನಗಳ ಬಳಿಕ ನಿನ್ನನ್ನು ಪ್ರೀತಿಸುತ್ತೇನೆ, ನಾವಿಬ್ರು ಮದುವೆಯಾಗೋದಾಗಿ ತಿಳಿಸಿರುತ್ತಾನೆ. ಅದಕ್ಕೆ ನಾನು ಒಪ್ಪಿಕೊಂಡಿದ್ದು ನಂತರ ಇಬ್ಬರು ಪರಸ್ಪರ ಪ್ರೀತಿಸುತ್ತಿದ್ದೆವು. ಬಳಿಕ ಲಾಡ್ಜ್ಗಳಿಗೆ ಕರೆದುಕೊಂಡು ಹೋಗಿ ನನ್ನ ಜೊತೆ ಲೈಂಗಿಕ ಸಂಪರ್ಕ ಮಾಡಿರುತ್ತಾನೆ. ನಂತರ ನನ್ನನ್ನ ಅದೇ ರೀತಿ ಊಟಿ, ಮೈಸೂರು, ಧರ್ಮಸ್ಥಳ, ಹಂಪಿ, ಗೋವಾ ಮುಂತಾದ ಕಡೆಗಳಲ್ಲಿ ಕರೆದುಕೊಂಡು ಹೋಗಿ ಲೈಂಗಿಕ ಸಂಪರ್ಕ ಮಾಡಿರುತ್ತಾನೆ. ಆ ಸಮಯದಲ್ಲಿ ಆತ ನನ್ನ ಜೊತೆಗಿದ್ದ ಖಾಸಗಿ ಕ್ಷಣಗಳನ್ನ ಮೊಬೈಲ್ನಲ್ಲಿ ಚಿತ್ರಿಸಿಕೊಂಡಿರುತ್ತಾನೆ. ಬಳಿಕ ಆತನು ನನಗೆ ತಿಳಿಯದೆ ಬೇರೊಂದು ಹುಡುಗಿಯ ಜೊತೆ ಮದುವೆಯಾಗಿದ್ದು ಅತ್ತಿಬೆಲೆ ಬಳಿ ವಾಸವಾಗಿರುತ್ತಾನೆ. ಈ ವಿಚಾರವನ್ನ ತಿಳಿದ ನಾನು ಆತನ ಬಳಿ ಹೋಗಿ ಕೇಳಿದ್ದಕ್ಕೆ ದಿನಾಂಕ 14/2/2024ರಂದು ನನ್ನ ಮನೆ ಬಳಿ ಬಂದು ನಾನು ಕರೆದಾಗ ಬರಬೇಕು, ಇಲ್ದಿದ್ರೆ ನಿನ್ನ ಜೊತೆ ತೆಗೆದುಕೊಂಡಿರುವ ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕುತ್ತೇನೆ, ನಿನ್ನ ಸಂಬಂಧಿಕರಿಗೆ ಮತ್ತು ತಂದೆ ತಾಯಿಯವರಿಗೆ ತೋರಿಸುತ್ತೇನೆಂದು ಮೊಬೈಲ್ನಲ್ಲಿದ್ದ ವಿಡಿಯೋ ಮತ್ತು ಫೋಟೋಗಳನ್ನು ನನಗೆ ತೋರಿಸಿ ನನ್ನ ಮೇಲೆ ಹಲ್ಲೆ ಮಾಡಿರುತ್ತಾನೆ. ಸಾರ್ವಜನಿಕ ರಸ್ತೆಯಲ್ಲಿ ನನ್ನ ಕೂದಲನ್ನ ಹಿಡಿದು ಎಳೆದಾಡಿ ನನಗೆ ಬೆದರಿಕೆ ಹಾಕಿ ಹೋಗಿರುತ್ತಾನೆ. ನಂತರ ನಾನು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಂಡು ಠಾಣೆಗೆ ಬಂದು ದೂರನ್ನ ನೀಡಿರುತ್ತೇನೆ.